ಮಳೆ ಬರುವಾಗಿದೆ, ಅಲ್ಲಿರೋದೆಲ್ಲ ತಗೊಳ್ರೆ. ಇವತ್ ಕೌಸಲ್ಯ ಅಕ್ಕ ಮಳೆಲ್ ಫುಲ್ ನೆನಿತಾರೆ. ಅಯ್ಯೋ ನೀನ್ ಬೇರೆ, ನನ್ ಮಗಳ ಮಳೆ ನೆನೆಯೋದು. ಮಳೆ ಅಲ್ಲಿ ಬರ್ತಿದೆ ಅಂದ್ರೆ ಅವಳು ಇಲ್ಲಿ ಬಂದಿರ್ತಾಳೆ. ಏನ್ ಗಾಳಿ ಮಳೆ ಇದು! ಕೌಸಲ್ಯ, ಅಯ್ಯೋ ಅಲ್ಲಿ ನೋಡ್ರು. ಅಯ್ಯೋ ನಿಧಾನ ಕಣೆ, ನಿಧಾನ. ಏನೋ ಅರ್ಜುನ್, ನೀವು ನೋಡ್ಬೇಕಾಗಿತ್ತಪ್ಪ, ಮಳೆ ಹಿಂಬಾಲಿಸ್ಕೊಂಡ್ ಬರ್ತಿತ್ತು. ಯಾವ ತರ ಓಡ್ದೆ ಗೊತ್ತಾ? ಹಿಂದೆಯಿಂದ ಮಳೆ ಬರ್ತಾ ಇದ್ರೆ ನಾನ್ ನೆನಿತೀನಿ ಅಂತ ಒಂದೇ ಟೆನ್ಷನ್. ಮಳೆನ ನಾನಾ ಅಂತ ಓಡಿ 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 ಒಂದ್ ಡ್ರಾಪು ಮೈ ಮೇಲೆ ಬೀಳ್ದಿರೋ ಹಂಗೆ ಮನೆ ಒಳಗಡೆ ಬಂದು ಜಮಾಯಿಸ್ಬಿಟ್ಟೆಪ್ಪ. ನೀನ್ ಯಾರ ಮಗಳಮ್ಮ? ಚಿದಂಬರಂ ಮಗಳು. ಹೆಂಗೆ ನನ್ ಮಗಳು? ನೆನೆದೇ ಇದ್ರೆ ನಿಮ್ ಮಗಳು, ನೆನೆದ್ರೆ ನನ್ ಮಗಳ. ಏಯ್ ಹೋಗೆ, ಹೋಗೊಂದ್ ಲೋಟ ಕಾಫಿ ತಗೊಂಬ. ಹೇ ಹೋಗೆ. ಅಯ್ಯೋ ನಿನ್ಗೆ ನಮಸ್ಕಾರಮ್ಮ. ನಮಸ್ಕಾರಮ್ಮ. ನಮಸ್ಕಾರ. ಒಂದ್ ನಿಮಿಷ ಇರಿ, ಅಪ್ಪನ್ ಕರಿತೀನಿ. ನಿಮ್ಮನ್ನೇ ನೋಡಕ್ ಬಂದ್ವಿ. ಸರಿ, ಒಳಗಡೆ ಬನ್ನಿ. ಇಲ್ಲಮ್ಮ, ಪರವಾಗಿಲ್ಲ, ಇರ್ಲಿ. ದೇವಸ್ಥಾನದೊಂದು ಸಣ್ಣ ಸಮಸ್ಯೆ. ಯಜಮಾನ್ರ ಅಲ್ಲಿಂದ ದೇವಸ್ಥಾನದ ಕಮಿಟಿಯಲ್ಲಿ ನಾನು ಇರಲ್ಲ, ಇನ್ನೊಬ್ರು ನೋಡ್ಕೊಳ್ರಿ ಅಂತ ಅಲ್ಲಿಂದ ಕೋಪ ಮಾಡ್ಕೊಂಡ್ ಬಂದ್ಬಿಟ್ರಮ್ಮ. ಅದನ್ನೇ ನಿಮ್ಮ ಹತ್ರ ಹೇಳಿ ಹೇಗಾದ್ರೂ ನಿಮ್ ತಂದೆಯವ್ರ ಮನ್ಸು ಬದಲಾಯಿಸಿ ಕರೆಯೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ನಮ್ಮಪ್ಪಂಗೆ ನಾನಂದ್ರೆ ತುಂಬಾ ಇಷ್ಟ. ನಾನು ಏನು ಹೇಳಿದ್ರು ಕೇಳ್ತಾರೆ, ನಿಜಾನೇ. ಆದರೆ ನಮ್ಮಪ್ಪಂಗೆ ಇಷ್ಟ ಆಗದೆ ಇರೋ ವಿಷಯನ ನಾನು ಕೇಳೋಕ್ಕಾಗಲ್ಲ. ಅದಾಗಲ್ಲಮ್ಮ. ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ. ನಮ್ಮಪ್ಪಂಗೆ ಇಷ್ಟ ಇಲ್ದಿರೋ ವಿಷಯನ ನಾನು ಯಾವತ್ತೂ ನನ್ನ ಕನಸಲ್ಲೂ ನೆನೆಸ್ಕೊಳ್ಳೋಕೆ ಇಷ್ಟಪಡಲ್ಲ. ಕ್ಷಮಿಸ್ಬಿಡಿ. ಏನು ಇನ್ನು ಸುರೇಶ್ ಬಂದೇ ಇಲ್ಲ? ಬಂದ್ಬಿಡ್ತಾನಮ್ಮ. ಹೌದು, ವರ್ಷ ಹಬ್ಬಕ್ ಬರ್ತೀನಿ ಅಂತ 1000 ಸಲ ಹೇಳ್ತಾನೆ, ಬರಲ್ಲ. ಈ ವರ್ಷನೂ ಹಾಗೆ ಅನ್ಕೋತೀನಿ. ಅಂತ ಕೆಲ್ಸ ಏನಿದ್ಯೋ ಅವನಿಗೆ? ಹೌದು, ಅವನ್ಗೆ ನಿಂದಿದಾರ ಮುಂದಿದಾರ, ಒಬ್ನೇ ತಾನೆ, ಬೇಗ ಬರೋದಕ್ಕೇನು? ಏಯ್, ನೀನೇನು ಅಂತ ಮಾತಾಡ್ತಿದ್ಯಾ? ಮೊದ್ಲೇ ಅವನಿಗೆ ಯಾರು ಇಲ್ಲ ಅಂತ ಬೇಜಾರಾಗಿರ್ತಾನೆ. ನಮ್ ಕುಟುಂಬನೇ ತಾನೇ ಆಧಾರ. ನೀನು ಓಕೆ, ಸಾರಿ ಮಾ. ಸರಿ. ಏಯ್, ಟಿಕೆಟ್ ಎಲ್ಲೋ? ನನ್ನ ಹತ್ರ ಭದ್ರವಾಗಿದೆ ಅಮ್ಮ. ಹೌದು, ನಮ್ಮ ಹತ್ರ ಬ್ಯಾಗ್ ಕೊಟ್ಟು ಅವನೆಲ್ಲೋದ? ಇಲ್ಲ ಅಮ್ಮ, ಡ್ರೈವರ್ ಹತ್ರ ಕಾರ್ ಕೊಟ್ಟು ಅಲ್ಲಿ ಪಾರ್ಕ್ ಮಾಡಕ್ ಹೇಳಿದೆ ಅಮ್ಮ. ಅನ್ಕೊಂಡೆ ಇದ್ ನಿನ್ ಕೆಲ್ಸ ತಾನೆ. ನೀನ್ ಇದೆಯಲ್ಲ, ಟೈಮ್ ಬೇರೆ ಆಯ್ತು, ಟ್ರೈನು ಹೊರಡ್ತಾ ಇದೆ. ಸುರೇಶ್ ಈ ಸರಿ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದಾನಮ್ಮ. ಖಂಡಿತ ಬರ್ತಾನೆ. ಇಲ್ಲಮ್ಮ, ಸುರೇಶ್ ಖಂಡಿತ ಬರಲ್ಲ. ಯಾಕಂದ್ರೆ ಅವ್ನಿಗೆ ಪ್ರಾಮಿಸೇ ಮಾಡಿಲ್ವಲ್ಲ. ಖಂಡಿತ ಬರ್ತಾನೆ. ಬರಲ್ಲ. ಬರ್ತಾನೆ. ಏ, ಬಂದ್ಬಿಟ್ನಲ್ಲೋ. ಶಂಕರ್ ಗೀತ ಎಲ್ಲ ಊರಿಂದ ಬಂದಾಯ್ತು. ಗೌತಮ ಪರಿಮಳ ಬಂದ್ರು ಅನ್ಸುತ್ತೆ. ಬನ್ನಿ ಬನ್ನಿ, ಎಲ್ರು ಬೇಗ ಬನ್ನಿ. ಇರೋ, ನನ್ ಕಾರಿಂದ ಇಳಿಯೋ ತನಕ.
ಬನ್ನಿ ಬನ್ನಿ ಬಂದ್ಬಿಟ್ರಾ? ಬನ್ನಿ ಅಜ್ಜಿ ಏ ಶಂಕರ ಹೇಗಿದ್ದೀರಾ? ನೋಡ್ಕೊಂಡು ಯಾಕೆ ಹಂಗೆಲ್ಲ ನೋಡ್ತೀಯ? ತಾತ ಏಟ್ ಬಿದ್ಬಿಡುತ್ತೆ ಹೊಟ್ಟೆ ಒಳಗಡೆ ಮಗು ಇದೆ. ಹೋದ್ ವರ್ಷನೇ ಮಗು ಹೋಗುತ್ತೆ ಅನ್ಕೊಂಡೆ, ಇನ್ನೂ ಆಗಿಲ್ವಾ? ಒಂದ್ ವೇಳೆ 2 ಮಕ್ಳು ಇರ್ಬೋದು. ಹಾಕ್ತೀನಿ ನೋಡಿ ಹೊಟ್ಟೆ ದಪ್ಪ ಇರೋದಕ್ಕೆ ನೋಡು ನಾನೇ ಆಡ್ಕೋತಾನೆ. ಪರಿಮಳ ಹೇಗಮ್ಮ ಇದೀಯಾ? ಚೆನ್ನಾಗಿದ್ದೀನಿ ಅತ್ತೆ. ಅಮ್ಮಗೇನು ಹೋದ ವರ್ಷ 72 ಕೆಜಿ ಇದ್ರು, ಈ ವರ್ಷ 92 ಕೆಜಿ ನೋಡು, ಬಾಯಿ. ಏನಮ್ಮ 2 ದಿನ ಮುಂಚೆನೆ ಬರ್ಬೋದಾಗಿಲ್ಲ ಅತ್ತೆ, ನೆನ್ನೆ ತಾನೇ ಇವ್ರು ಹೌದು. ಕೆಲಸ ಹೌದು, ಮುಗಿದು ಇವಳ ತಾತ ಇದಾರಲ್ಲ, 1 ವಾರದಿಂದ ಬರ್ಲಿಲ್ಲ ಅಂತ ಕೇಳ್ತಾನೆ ಇದಾರೆ ಒಂದೇ ಸಮ. ನೀವೆಲ್ರೂ ಊರ ಹಬ್ಬಕ್ ಬಂದಿದ್ದೀರಾ, ಆದ್ರೆ ಅವ್ರಿಗೆ ನೀವೆಲ್ಲ ಬರೋದೇ ಊರಬ್ಬ, ಗೊತ್ತಾ? ಬನ್ನಿ 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 ಎಲ್ಲ ಬನ್ನಿ. ಏ ಸುರೇಶ್, ಏನೋ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ, ಬಾರೋ. ಏ ಸಾರಿ ಕಣೋ, ಎಲ್ಲರೂ ನೋಡಿದ ಖುಷಿಲಿ ನೀನ್ ಮರ್ತ್ಬಿಟ್ಟೆ, ಸಾರಿ. ಆ ಸಂತೋಷ ಕೆಡಿಸ್ಬಾರ್ದಂತಾನೆ ನಾನು ಸುಮ್ಮನಿದ್ದೆ. ಬ್ಯಾಗ್ ತೆಗ್ದಿಡು, ಡ್ರೈವರ್ ಎತ್ಕೊಂಡ್ಬರ್ತಾನೆ. ಓಕೆ ಓಕೆ ಓದಲ್ಲ ಹೆಂಗಮ್ಮ ಇದೆ? ಈ ವರ್ಷದಲ್ಲಿ ಎಲ್ಲಾನು ಮುಗ್ಬಿಡುತ್ತೆ ತಾತ. ಪಾಸ್ ಆದ್ರೆ ತಾತ ತಾತ ಯಾವಾಗ್ಲೂ ಪಾಸ್ ಆದ್ರು. ನೀನ್ ಸುಮ್ನೆ ಇರಪ್ಪ. ತಾತ, ನನ್ ಮೊಮ್ಮಗಳು ಪಾಸ್ ಇವನೇ ನನ್ನ ಆಗಿರ್ತಾಳೆ. ಫ್ರೆಂಡ್ ಸುರೇಶ್, ಹಬ್ಬಕ್ಕೋಸ್ಕರ ಮನೆ ಕರ್ಕೊಂಡು ಬಂದೆ. ನನಗೆ ಆಶೀರ್ವಾದ ಮಾಡಿ ತಾತ. ಚೆನ್ನಾಗಿರಪ್ಪ. ಸುರೇಶ್, ನಮ್ ತಾತ ಹತ್ರ ಫಸ್ಟ್ಗೆ ಆಶೀರ್ವಾದ ತಗೊಂಡಿದ್ಯಲ್ಲ, ಇನ್ಮೇಲೆ ನೋಡು ಲೈಫಲ್ಲಿ ಎಲ್ಲ ಚೇಂಜ್ ಆಗುತ್ತೆ. ಅದೆಲ್ಲ ಸರಿ, ಈ ತಾತಂಗೋಸ್ಕರ ಏನಪ್ಪ ತಗೊಂಬಂದಿದ್ಯಾ? ಅಯ್ಯೋ ಸಾರಿ ತಾತ, ಪ್ಲೀಸ್ ತಾತ, ಮರ್ತ್ಬಿಟ್ಟೆ ತಾತ. ಇದು ತುಂಬಾ ಚೆನ್ನಾಗಿದೆ ರೀ. ನನ್ ಮೊಮ್ಮಗ ಬರೋದೇ ದೊಡ್ಡ ವಿಷಯ, ಅದ್ರಲ್ಲೂ ಅತ್ತಗೋಬಾ ಇತ್ತಗೋಬಾ ಅಂತ ಹೇಳೋದು ಏನ್ ಚೆನ್ನಾಗಿರುತ್ತೆ. ಯಾಕಜ್ಜಿ ನಮ್ ತಾತನ್ ಬೈತಿದ್ಯಾ? ಏಯ್, ನೀನೇನೆ ನಮ್ಮ ಅಜ್ಜನ್ ಬೈತಾ ಇದೀಯಾ? ನೀನ್ ಯಾಕೋ ನನ್ನ ಮೊಮ್ಮಗಳನ್ನ ಬೈತಿದ್ಯಾ? ನೀನ್ ಯಾಕೋ ನನ್ನ ಮೊಮ್ಮಗನ್ ಬೈತಾ ಇದೀಯಾ? ನೀನ್ ಯಾಕೋ ಎಲ್ಲರೂ ಓಡಿಸ್ತಿದ್ಯಾ?